ಮ್ಯಾಸ್ ಕೇರಿಯಲ್ಲಿ ನಾವು ಇವತ್ತಿದ್ದೇವೆ. ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ, ನಮ್ಮ ಜನಪ್ರಿಯ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ರವರ ಹುಟ್ಟುಹಬ್ಬದ ವಿಶೇಷವಾಗಿ ಒಂದು ಶೀರ್ಷಿಕೆಗಳು ಅಂದರೆ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಎನ್ನುವಂತಹ ಒಂದು ವಿಶೇಷ ಅಭಿಯಾನವನ್ನು ಆ ಶೀರ್ಷಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಅದು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ರಾಮನ ಬಾಣ ಎಷ್ಟು ಗುರಿ ತಪ್ಪಲ್ಲ ಅಷ್ಟು ಆನಂದ್ ಸಿಂಗ್ ಮಾತು ಕೊಟ್ಟದ್ದು ಕೂಡ ತಪ್ಪದಲ್ಲ ಅಂಬೋದು ಒಂದು ನಿರ್ದೇಶನ ನಮ್ಮ ಗುಡಿ ಕಟ್ಟಿಕೊಟ್ರು. ಮಾತು ತಪ್ಪಲ್ಲ, ರಾಮನ ಬಾಣಕ್ಕೆ ಸಮಾನ ಅದು ಆತನ ಮಾತು. ರಾಜನಹಳ್ಳಿ ಮಠದಲ್ಲಿ ಒಂದು ತೇರು ಮಾಡ್ಬೇಕಂತ ಒಂದು ಏನೋ ಒಂದು ವಿಷಯ ಚರ್ಚೆ ಆಗುತ್ತೆ. ಒಂದೇ ವಿಚಾರದಲ್ಲಿ ಆನಂದ್ ಸಿಂಗ್ ಅವರಿಗೆ ಒಂದ್ಸರಿ ಪ್ರಸ್ತಾವನೆ ಆಗ್ತದೆ, ಎರಡು ಮಾತೇ ಆಡೋದಿಲ್ಲ. ಇವತ್ತು ಈ ದಿನ ನಿರ್ಮಾಣಗೊಳ್ಳಲಿಕ್ಕೆ ದಾನಿಯ ರೂಪದಲ್ಲಿ ನಾವು ಮೊದಲಂತಂದೇಳಿ ತಮ್ಮ ತನು ಮನ ಸದ್ಭಕ್ತಿಯಿಂದ ಸ್ವಂತ ತಮ್ಮ ಹಣದಿಂದ ಗುಡಿಯನ್ನು ನಿರ್ಮಾಣ ಮಾಡಿದಂಥ ಅತಿ ಅದ್ಭುತವಾದ ವ್ಯಕ್ತಿ ಆನಂದಣ್ಣನವರು. ಆನಂದ್ ಸಿಂಗ್ ಅವ್ರದ್ದು ದೊಡ್ಡ ಕೊಡುಗೆ ಐತೆ, ಸಣ್ಣ ಕೊಡುಗೆ ಏನಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ಅಂದ್ರೆ ಆನಂದ್ ಸಿಂಗ್ ಸರ್ ಅವರು. ನಾವು ಇನ್ನೊಂದು ಕಡೆಗೆ ಎಲ್ಲಿ ಯಾರಂತ ಹೋಗಿಲ್ಲ, ಕೇಳಿಲ್ಲ. ಅವರು ಮಾತಿಗೆ ತಪ್ಪಲಾರ್ದಂಥ ವ್ಯಕ್ತಿ ಅಂದರೆ ಅದು ಆನಂದನೇ. ಅದ್ರ ಬಗ್ಗೆ ಎರಡು ಮಾತಿಲ್ಲ, ಇವತ್ತು ಎಲ್ಲರಿಗೂ ಗೊತ್ತಿರೋದಿದೆ. ಗುಡಿ ಕಟ್ಟಕ್ಕೆ ಆನಂದ್ ಸಿಂಗ್ ಅವರ ಮನಸ್ಸು ಭಾಳ ದೊಡ್ಡದು. ಅವ್ರು ಮಾಡಿದಂಥ ಕೆಲಸ ಯಾವ MLA ಮಾಡಿಲ್ಲ, ಯಾವ ಮಿನಿಸ್ಟ್ರು ಮಾಡಿಲ್ಲ ಇದುವರೆಗೂ. ತಮ್ಮ ಸ್ವಂತ ದುಡ್ಡಲ್ಲಿ ಮಾಡಿದ್ದು ಅಂದರೆ ನಮಗಂತೂ ಭಾಳ ಖುಷಿ.